ರೈತರ ಪಕ್ಷ ನಿಮ್ಮದು JDS ಅಂದರೆ ಅದು ತೆನೆ ಹೊತ್ತ ಮಹಿಳೆ ಶಿವಾನಂದ ಪಾಟೀಲ್ ಅವ್ರ ಬಗ್ಗೆ ಹೇಳೋದಿಕ್ಕೆ ಏಸ್ಗೆಗಿಂತ ಹತ್ತತ್ತ ನಾನು ಈ ವಿಚಾರದಲ್ಲಿ ರೈತರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಯಾಕೆ ಅಂತ ಹೇಳಿದ್ರೆ ಶಿವಾನಂದ ಪಾಟೀಲ್ ಸೇರಿದಂಥ ಜಿಲ್ಲೆ ನಿಮ್ಗೆ ಗೊತ್ತಿದೆ. ಇವತ್ತಿಗೂ ಸಹ ಪಂಚ ನದಿಗಳ ಬೀಡು ಅಂತ ಜಿಲ್ಲೆ ಅದು. ಇವ್ರ ಅಪ್ಪನ ಮನೆಯಿಂದ ಏನು ಪ್ರಿಯ ಕೊಡ್ತಾ ಇಲ್ಲ, ಏನನ್ನ ನೀರನ್ನ 5 ನದಿಗಳ ಹರಿತವಲ್ಲಿ. ಇದೇ ದೇವೇಗೌಡ ಸಾಹೇಬ್ರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ 1400 ಕೋಟಿ ರೂಪಾಯಿ ಕೊಟ್ಟಿದ್ರು. ಯಾವುದಕ್ಕೆ? ಆಲ್ಮಟ್ಟಿ ಯೋಜನೆಗೆ. ನೆನಪಿರ್ಬೇಕು ಯಾರಿಗೆ? ಶಿವಾನಂದ ಪಾಟೀಲ್ರಿಗೆ. ಅಂತ 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 ಅಲ್ಲ, ಇದಕ್ಕೆ ಆಲ್ಮಟ್ಟಿ ಯೋಜನೆಗೆ. ಆ ಜೊತೆಗೆ ಅದ್ರಲ್ಲಿ ಅಲ್ಪ ಸ್ವಲ್ಪ ಅವ್ರನ್ನು ಹೇಳ್ಬಿಡ್ತೀನಿ, MB ಪಾಟೀಲ್ ಅದ್ರಲ್ಲಿ ಒಂದ್ ಸ್ವಲ್ಪ ಕೆಲಸ ಮಾಡಿದ್ದಾರೆ. ಐ ಅಪ್ರಿಸಿಯೇಟ್ MB ಪಾಟೀಲ್ ಸರ್ ಆ ವಿಚಾರದಲ್ಲಿ ಅವರು ಅದ್ರ ಬಗ್ಗೆ. ಆದ್ರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸರ್ಕಾರ ಬಂದು ಎಷ್ಟು ತಿಂಗಳಾಗಿದೆ? ಇದು 3ನೇ ಬಾರಿ ಶಿವಾನಂದ ಪಾಟೀಲ್ದು ಯಾವ ತರ ದುರಾಂಕಾರದ ಪರಮಾವಧಿ. ಏನಪ್ಪಾ ಅಂತ ಹೇಳಿ ಸರ್, ಶಿವಾನಂದ ಪಾಟೀಲ್ ಬಗ್ಗೆ ಇವತ್ತು ಹೇಳಲೇಬೇಕು ಜನಗೆ. ನಾನು 20 ವರ್ಷಗಳ ಕಾಲ DCC ಬ್ಯಾಂಕ್ ಅಧ್ಯಕ್ಷ ಆಗಿದೆಯಲ್ಲಪ್ಪ ಶಿವಾನಂದ ಪಾಟೀಲ್. ಗೂಟ ಹೊಡ್ಕೊಂಡು ಕೂತಿದಾರಲ್ಲ ಎಲ್ಲಿ? ಜಿಲ್ಲಾ ಒಳಗಡೆ DCC ಬ್ಯಾಂಕ್ ಅಧ್ಯಕ್ಷ ಆಗಿ. ಅವತ್ತು ಈ ಒಂದು ತಿಂಗಳ ಹಿಂದೆ ಇದೇ ಬಾಸಿನಗೌಡ ಪಾಟೀಲ್ ಯತ್ನಾಳ್ ಒಂದು ಆಪಾದನೆಯನ್ನ ಮಾಡ್ತಾರೆ, ಆರೋಪವನ್ನ ಮಾಡ್ತಾರೆ. ಏನಂತ? ಸಕ್ಕರೆ ಫ್ಯಾಕ್ಟರಿಗಳಲ್ಲಿ 1000 ಟನ್ ಕಬ್ಬನ್ನ ರೈತ ಹೊಡೆದ್ರೆ ಅದರಲ್ಲಿ 200 kg ಟನ್ ಅನ್ನ ಮೋಸದಿಂದ ಇವತ್ತು ಸಕ್ಕರೆಯ ಫ್ಯಾಕ್ಟರಿಯ ಮಾಲೀಕರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಏನನ್ನ ಮಾಡಿ ಅದು ಅವ್ರ ಮೇಲೆ ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ಅದ್ರ ಬಗ್ಗೆ ಕ್ರಮ ವಹಿಸಿ ಕ್ರಮ ತೆಗೆದುಕೊಳ್ಳಿ ಅಂತೇಳಿ ಬಾಸಿನಗೌಡ ಪಾಟೀಲ್ ಯತ್ನಾಳ್ ಅವರು ಆರೋಪವನ್ನ ಮಾಡ್ತಾರೆ. ಇದೇ ಸಕ್ಕರೆ ಮಂತ್ರಿ ಆರೋಪ ಮಾಡಿದ ಮೇಲೆ ಇವ್ರದ್ದು ಸ್ವಂತ ಫ್ಯಾಕ್ಟರಿಗಳಿದೆಯಲ್ವಾ, ಶುಗರ್ ಫ್ಯಾಕ್ಟರಿಗಳಿದೆಯಲ್ವಾ, ಶುಗರ್ ಫ್ಯಾಕ್ಟರಿಗಳಿರುವಂತ ಮಂತ್ರಿ ಅವರು ಎಷ್ಟು ಸಕ್ಕರೆ ಫ್ಯಾಕ್ಟರಿಗಳಿಗೆ ಹೋಗಿ ನೀವು ಅಲ್ಲಿ ಇದು ಮೋಸವನ್ನ ನಡೀತಾ ಇದೆ ಅಂತ ವಿಸಿಟ್ ಮಾಡಿದ್ರೆ ಒಂದು ಸರ್ ಹೇಳ್ಬಿಡ್ತೀನಿ ಸರ್. ಇವರು ಈ DCC ಬ್ಯಾಂಕ್ ಒಳಗಡೆ ಇಟ್ಕೊಂಡು DCC ಬ್ಯಾಂಕ್ ಅಲ್ಲಿ ಅಧ್ಯಕ್ಷ ಆಗಿ ಇಟ್ಕೊಂಡು 100 ಸಕ್ಕರೆ ಫ್ಯಾಕ್ಟರಿಗಳಿಗೆ ಉಚಿತವಾಗೋ ಅಥವಾ ಕಮಿಷನ್ ಲೆಕ್ಕದಲ್ಲೋ ಏನೇನೋ ಸಾಲಗಳನ್ನ ಕೊಟ್ಟಿದ್ದೀರಲ್ಲ ಸ್ವಾಮಿ. ಯಾರ್ಯಾರು ಸಾಲ ಕೊಟ್ಟಿದ್ದೀರಿ ಅಂತ ಹೇಳಿ ಒಂದು ಸರ್. ಜೊತೆಗೆ ನಾನು ಬರಗಾಲ ಬರಲಿ ಅಂತ ಕಾಯ್ತಾರಾ? ನೋಡಿ ಸರ್, ಬರಗಾಲ ಬರ್ಲಿ ಅಂತ ಇಲ್ಲಿ ನಮ್ಮ ರೈತ ಮುಖಂಡರಾದಂತ ನನ್ನ ಆತ್ಮೀಯ ಹಿರಿಯರಾದಂತ ವೀರ್ ಸಂಗಯ್ಯ ಸಾಹೇಬರು ಹೇಳಿದ್ರು, ನಮ್ಮನ್ನು ಸೇರಿಸಿಕೊಂಡು. ಕುಮಾರಸ್ವಾಮಿ ಅವರು ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 35,000 ಕೋಟಿ ರೂಪಾಯಿ ಸಾಲ ಮನ್ನಾವನ್ನ ಮಾಡಿದ್ವಿ. ಈ ಒಂದು ಏನ್ ಎಲೆಕ್ಷನ್ ನಡೀತು, 5 ಪಂಚರತ್ನ ಯೋಜನೆಗಳನ್ನ ಮಾಡಿದ್ವಲ್ಲ, ಸಂಪೂರ್ಣವಾಗಿ ರೈತರ ಪರವಾಗಿದ್ದು. ಹಗಲು ರಾತ್ರಿ ದೇವೇಗೌಡರು ಕುಮಾರಸ್ವಾಮಿ ಅವರು ರೈತರು ಅನ್ಕೊಂಡು ಈ ನಾಡ್ಗೋಸ್ಕರ ರಾಜಕಾರಣವನ್ನ ಮಾಡ್ಕೊಂಡ್ ಬಂದ್ರು. ಕೊನೆಗೆ ರೈತರು ನಂಬಲೇ ಇಲ್ಲ. 35,000 ಕೋಟಿ ಸಾಲ ಮನ್ನಾ ಮಾಡಿದ್ರು, ನಮ್ಮನ್ನ ನಂಬಲೇ ಇಲ್ಲ. ಆದ್ರೂ ನಮ್ಗೆ ಕೊಟ್ಟಿದ್ದು ಎಷ್ಟು ಸೀಟು ಈ ಸರಿ, ಹೌದಲ್ವಾ? ಆದ್ರೂ ಸಹ ಹೇಳ್ತಾ ಇದ್ದೀನಿ, ಇವತ್ತು ಇದ್ರೊಳಗೆ ಕೂತ್ಕೊಂಡು ವೀರ್ ಸಂಗಯ್ಯ ಸಾಹೇಬ್ರೆ, ನೀವು ನಿಮ್ಮ ರೈತ ಸಂಘಟನೆಗಳನ್ನ ಕುಮಾರಸ್ವಾಮಿ ಅವರು ಎಲೆಕ್ಷನ್ ಆಗೋಕ್ಕೂ ಮೊದಲೇ ಎಲ್ಲರನ್ನ ಕರೆದಿದ್ವಿ. ನಿಮ್ಗೆ ಗೊತ್ತಿದೆ ಯಾರ್ಯಾರನ್ನ ಕರೆದಿದ್ವಿ, ಇವತ್ತೇನೇನ್ ಮಾಡ್ಬೇಕು ಅಂತ ನಿಮ್ಮಿಂದ ಕೇಳಿದ್ವಿ. ರೈತರನ್ನ ಉಳಿಸ್ಬೇಕು ಈ ನಾಡಿನಲ್ಲಿ ಅಂತ. ಯಾವ ರೈತನು ಬರಗಾಲ ಬರಲಿ ಅಂತ ಯಾವನು ಹೇಳೋದಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ನಿಮ್ಮ ಸಾಲ ಮನ್ನಾ ಆಗತ್ತೆ ಅಂತ ಸರ್ ಒಂದ್ ಮಾತು ಹೇಳ್ತೀನಿ ಕೇಳಿ ಸರ್. ರೈತರು ಸರ್ ಸರ್ ನಾನು ಸಹ ಒಂದು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹಾವೇರಿ ಜಿಲ್ಲೆ ಅಂದ್ರೆ 2014ರಿಂದ 2016ರಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಾಗ ಸುಮಾರು 25 ಮಂದಿ ಹಾವೇರಿ ಜಿಲ್ಲೆಯಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು, 112 ಮಂದಿ ಬೆಳಗಾವಿಯಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು. ಇದೇ ಸಾಹೇಬ್ರಿದಾರಲ್ಲ ಕ್ಷೇತ್ರ ವಿಜಯಪುರ, 47 ಮಂದಿ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಹೌದಪ್ಪ, ಆತ್ಮಹತ್ಯೆ ಮಾಡ್ಕೊಂಡ್ರಲ್ವ ರೈತರು? ಯಾರ ಮನೆಗೆ ಹೋಗಿದ್ರು ಶಿವಾನಂದ ಪಾಟೀಲ್? ಎಷ್ಟು ಕೊಟ್ಟಿದ್ದಾರೆ ರೈತರಿಗೆ ಆತ್ಮಹತ್ಯೆ ಮಾಡ್ಕೊಂಡಿರೋರಿಗೆ? ಹೌದಲ್ವಾ? ಜೊತೆಗೆ ಇವ್ರ ಕ್ಷೇತ್ರ ಬಬಲೇಶ್ವರ, ಆದ್ರೂ ಬಂದ್ ಗೆಲ್ತಾರೆ. ಎಲ್ಲಿ? ಬಸವನ ಬಾಗೇವಾಡಿಯಲ್ಲಿ ಬಂದ್ ಗೆಲ್ತಾರೆ MLA ಕ್ಷೇತ್ರದಲ್ಲಿ, ಹೌದಲ್ವಾ? ಸರ್ ಇನ್ನೊಂದು ಹೇಳ್ಬಿಡ್ತೀನಿ ಸರ್, ನಾನು ಇಷ್ಟೆಲ್ಲಾ ಮಾತನಾಡ್ತಾರಲ್ಲ ಶಿವಾನಂದ ಪಾಟೀಲ್ರು, ನಾನು ಮೋಸ್ಟ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಒಳ್ಳೆ ಸರ್ಕಾರ ಅಂತ ಅನ್ಕೊಂಡಿದ್ದೆ. ಒಳ್ಳೆ ಹುತ್ತ ಕಟ್ಟಿದೆ, ಗೆದ್ದಲ್ಲಿ ಹುತ್ತವನ್ನ ನಿರ್ಮಾಣ ಮಾಡಿದೆ. ಈ ಸಲ ರೈತರಿಗೆ ಸಮಸ್ಯೆಗೆ ಬರಗಾಲಕ್ಕೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಸ್ವಾಮಿ, ಮೆಣಸಿನಕಾಯಿ ಬೆಳಿಬೇಕಾದ್ರೆ 1 ಎಕರೆಗೆ 1 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿ ಬಸವನಗೌಡ ಮಾಡಗಿ ಮತ್ತೆ ಅಪ್ಪುಗೌಡರು ನನ್ನ ರೈತರು ಸರ್ ನೀವು ಹೇಳಬೇಕಿದ್ರೆ ನಾನು 1 ನಿಮಿಷ ಕೊಡಿ ನನಗೆ ದಯಮಾಡಿ. ರೈತರ ಜೊತೆ ಮಾತನಾಡ್ತೀನಿ ನಾನು. ಈಗ ನೀವು ಕರೆದ ಮೇಲೆ ರೈತರಿಗೆ 5-6 ಜನ ಫೋನ್ ಮಾಡ್ತೀನಿ. ಅವ್ರು ಹೇಳ್ತಾರೆ ಸರ್ 4 ಎಕರೆ ಮೆಣಸಿನಕಾಯಿ ಬೆಳೆದ್ರೆ 4 ಲಕ್ಷ ಖರ್ಚಾಗುತ್ತೆ, ಇವ್ರು ಕೊಡೋ 2,000 ರೂಪಾಯಿಗೆ ವಿಶುದ್ಧ ಬಾಟ್ಲು ಬರಲ್ಲ ಸಾರ್ ಅಂತ ಹೇಳ್ತಾರೆ. ಎಣ್ಣೆ ವಿಶುದ್ಧ ಬಾಟ್ಲು, ಯಾರು ಸರ್ಕಾರ ಕೊಡೋ ಎಣ್ಣೆ 2,000 ರೂಪಾಯಿ ವಿಶುದ್ಧ ಬಾಟ್ಲು ಬರಲ್ಲ ಅಂತ ನಿಮ್ ಕೈಲಿ ಕೊಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ನೀಡಿ ಮನೆಗೆ ಹೋಗಿ. ಸಿದ್ದರಾಮಯ್ಯ ಒಂದು ಹುತ್ತದಲ್ಲಿ ಯಾಕೆ ಆವಾಗ ಸೇರ್ಕೊಂಡಿದ್ದೀರಾ? ಪ್ಲೀಸ್ ಗೋ ದೇರ್, ಬನ್ನಿ ಔಟ್ ಸೈಡ್. ನಿಮ್ ಕೈಲಿ ಆಗ್ದಿಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರನ್ನ ನಾನು ಇದ್ ಮಾಡ್ತೀನಿ ಸರ್, ಕೇಳೋದಕ್ಕೆ ಇಷ್ಟಪಡ್ತೀನಿ.